ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇಂದಿನಿಂದಲೇ ಮೋಜು ಮಸ್ತಿ ಪಾರ್ಟಿಗಳು ರಂಗೇರಿವೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿರೋ ಪಬ್, ಕ್ಲಬ್, ಹೋಟೆಲ್, ರೆಸಾರ್ಟ್ಗಳು ಹೊಸ ವರ್ಷದ ಖುಷಿಗೆ ಸಾಕ್ಷಿಯಾಗ್ತಿವೆ. ಇಂದು ಒಂದೇ ದಿನ ಅಷ್ಟೇ, ರಾತ್ರಿ ಕಳೆದು ಬೆಳಗಾಗ್ತಿದ್ದಂತೆ ಹೊಸ ವರ್ಷದ ಸಂಭ್ರಮ ಶುರುವಾಗಲಿದೆ. ಆದ್ರೆ ರಾಜ್ಯದಲ್ಲಿ ಇಂದಿನಿಂದಲೇ ಮೋಜು ಮಸ್ತಿ ಪಾರ್ಟಿಗಳು ರಂಗೇರಿವೆ. ಪಬ್, ಕ್ಲಬ್, ಹೋಟೆಲ್, ರೆಸಾರ್ಟ್ಗಳು ಜನರಿಂದ ತುಂಬಿ ತುಳುಕ್ತಾ ಇದ್ದು ಲಕಲಕ ಅಂತಿವೆ. ರಾಜ್ಯದ ಪ್ರವಾಸಿ ತಾಣಗಳು ಕಂಪ್ಲೀಟ್ ಹೌಸ್ಫುಲ್. ರೆಸಾರ್ಟ್, ಪಬ್, ಕ್ಲಬ್ಗಳಲ್ಲಿ ನ್ಯೂ ಇಯರ್ ಜೋಶ್. ಎರಡ್ 2023ಕ್ಕೆ ಗುಡ್ ಬೈ ಹೇಳಿ ಹೊಸ ವರ್ಷದ ಸ್ವಾಗತಕ್ಕೆ ಕರುನಾಡು ಸಿದ್ಧವಾಗಿದೆ. ನ್ಯೂ ಇಯರ್ ಜೋಶ್, ಡಿಜೆ ಮ್ಯೂಸಿಕ್, ಕಲರ್ ಲೈಟಿಂಗ್ಸ್, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಮಸ್ತಿ ಮಾಡೋದೊಂದೇ ಬಾಕಿ ಇದೆ. ವೀಕೆಂಡ್ ಆಗಿರೋದ್ರಿಂದ ಪಾರ್ಟಿಗಳು ಇಂದಿನಿಂದಲೇ ರಂಗಿಲ್ಲ ಅಂತಿವೆ. ಅದರಲ್ಲೂ ಕರಾವಳಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. 2-3 ದಿನಗಳಿಂದ ಉಡುಪಿ ಪ್ರವಾಸಿಗಳಿಂದಲೇ ತುಂಬಿ ಹೋಗ್ತಿದೆ. ಮಲ್ಪೆ ಬೀಚ್ ನಲ್ಲಿ ಪ್ರವಾಸಿಗರು ಎಂಜಾಯ್ ಮಾಡ್ತಿದ್ದಾರೆ. ಸೇಂಟ್ ಮ್ಯಾರೀಸ್ ಐಲ್ಯಾಂಡ್, ಕಾಪು ಬೀಚ್, ಮರವಂತೆ ಬೀಚ್ ಗಳಲ್ಲೂ ಜನಜಂಗುಳಿ ಇದೆ. ರೆಸಾರ್ಟ್, ಹೋಮ್ ಸ್ಟೇಗಳು ಹೌಸ್ಫುಲ್ ಆಗಿವೆ. ಉಡುಪಿಯಲ್ಲಿ ರಾತ್ರಿ 10ರ ಬಳಿಕ ಡಿಜೆ ಬ್ಯಾನ್. ಉಡುಪಿ ಜಿಲ್ಲಾ ಪೊಲೀಸರು ಹೊಸ ವರ್ಷದ ಮಸ್ತಿಗೆ ಷರತ್ತು ವಿಧಿಸಿದ್ದಾರೆ. ರಾತ್ರಿ 12:30ರವರೆಗೆ ನ್ಯೂ ಇಯರ್ ಪಾರ್ಟಿಗೆ ಅನುಮತಿ ನೀಡಿದ್ದಾರೆ. ಆದರೆ ರಾತ್ರಿ 10 ಗಂಟೆ ಬಳಿಕ ಡಿಜೆ ಮ್ಯೂಸಿಕ್ ಹಾಕುವಂತಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೀಚ್, ಡ್ರಗ್ಸ್ ಪಾರ್ಟಿ, ರೇವ್ ಪಾರ್ಟಿಗಳ ಮೇಲೆ 10 ದಿನ ಕಣ್ಣಿಟ್ಟಿದ್ದಾರೆ. ಲೌಡ್ ಸ್ಪೀಕರ್ ಪರ್ಮಿಷನ್ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ 10 ಗಂಟೆಗೆ ಅವರು ಮುಕ್ತಾಯ ಮಾಡಿ, ಡ್ರಗ್ಸ್ ಮತ್ತು ರೇವ್ ಪಾರ್ಟಿಗಳು ಏನೇನು ನಡಲಿಕ್ಕೆ ಚಾನ್ಸ್ ಇದ್ದರೆ ಸೊ ಅದರಿಂದ ನಾವು ಅಪಾರ್ಟ್ಮೆಂಟ್ಸು ನಲ್ಲಿ ಪಾರ್ಟಿ ಮಾಡೋರು ಮತ್ತು ಹೋಮ್ ಸ್ಟೇಗಳು ಮತ್ತು ರಿಸಾರ್ಟ್ಗಳು ಎಲ್ಲ ಕಡೆಯೂ ಸ್ಪೆಷಲ್ ಟೀಮ್ಸನ್ನು ನೇಮಿಸಿ ಅದನ್ನು ವೆರಿಫೈ ಮಾಡ್ತಾ ಇರ್ತೀವಿ. ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಪ್ರವಾಸಿಗರು ತುಂಬಿ ಹೋಗಿದ್ದಾರೆ. ಮುಳ್ಳಯ್ಯನಗಿರಿಯಲ್ಲಿ ಜನಸಾಗರವೇ ಸೇರ್ತಿದೆ. 1400ಕ್ಕೂ ಅಧಿಕ ಹೋಮ್ ಸ್ಟೇ, 500ಕ್ಕೂ ಹೆಚ್ಚು ರೆಸಾರ್ಟ್ಗಳು ಆಲ್ಮೋಸ್ಟ್ ಬುಕ್ ಆಗಿವೆ. ನಾಳೆ ನಾಡಿದ್ದು 2 ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಜಮಾಯಿಸುವ ನಿರೀಕ್ಷೆ ಇದೆ. ರೆಸಾರ್ಟ್, ದೇಶಿ ಹಟ್, ಕೆಫೆ, ಹೋಟೆಲ್ಗಳು ಸಿದ್ಧ. ಕೊಪ್ಪಳದಲ್ಲಿ ಪ್ರವಾಸಿ ತಾಣಗಳು ಕೈ ಬೀಸಿ ಕರೆಯುತ್ತಿವೆ. ದೇಶಿ ಹಟ್, ಬಂಬು ಕೆಫೆ, ರೆಸಾರ್ಟ್, ಹೋಟೆಲ್ಗಳು ಮಿರಮಿರ ಅಂತ ಮಿಂಚ್ತಾ ಇವೆ. ವಿಶ್ವ ಪಾರಂಪರಿಕ ಸ್ಥಳ ಹಂಪಿ, ಅಂಜನಾದ್ರಿ ಸೇರಿದಂತೆ ಪ್ರವಾಸಿ ತಾಣಗಳ ಸೌಂದರ್ಯ ಮತ್ತಷ್ಟು ಹೆಚ್ಚಾಗಿದೆ. ಬಹಳಷ್ಟು ಜನ ಈಗ ಪ್ರವಾಸಿಗರು ಬರ್ತಾ ಇದ್ದಾರೆ. ಬೇರೆ ವಿದೇಶಿ ಪ್ರವಾಸಿಗರು ಸಹ ಇವತ್ತಿನ ದಿನದಲ್ಲಿ ತುಂಬ ಜನ ಬರ್ತಾ ಇದ್ದಾರೆ. ಸೊ ಬರೋದ್ರಿಂದ ನಾವೆಲ್ಲ ಅವರಿಗೆಲ್ಲ ಒಳ್ಳೆ ಒಂದು ವಸತಿ ಮತ್ತು ಆಹಾರ, ಫುಡ್ಡು ಎಲ್ಲ ಕೊಡ್ತೀವಿ. ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಖಾಸಗಿ ರೆಸಾರ್ಟ್ಗಳಲ್ಲಿ ಡಿಜೆ ಮೋಜು ಮಸ್ತಿಗೆ ಬ್ರೇಕ್ ಹಾಕಲಾಗಿದೆ. ಕೋಲಾರ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳು ಮತ್ತು ಬೆಟ್ಟದ ಪ್ರದೇಶಗಳಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಏನೇ ಹೇಳಿ, ವೀಕೆಂಡ್ ಜೊತೆ ನ್ಯೂ ಇಯರ್ ಬರ್ತಿದೆ. ಭಾನುವಾರ ರಾತ್ರಿ ಯಾವಾಗ ಆಗುತ್ತೆ ಅಂತ ಜನ ಕಾತುರರಾಗಿ ಕಾಯ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.